ಹಲೋ ಮೂವಿ ಫ್ಯಾನ್ಸ್, ತಂಗುವ ಟೀಮ್ ಕಡೆಯಿಂದ ಒಂದು ಮೇಜರ್ ಅಪ್ಡೇಟ್ ಬಂದಿದೆ ಅಂತ ಅನ್ಬೋದು. ಹಾಗೆ ಅದರ ಟ್ರೈಲರ್ ಮುಖಾಂತರ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಚಿಯಾನ್ ವಿಕ್ರಮ್ ಅವರು ಏನು ಡೆಡಿಕೇಶನ್ ಆಗಿ ವರ್ಕ್ ಮಾಡಿದ್ದಾರೆ, ಅವರ ಎಫರ್ಟ್ಸ್ಗಳು ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೂ. ಹಾಗೆ ಆ ರಾ ಲುಕ್ಕು, ಆ ವೈಲೆನ್ಸ್, ಕೆಲವೊಂದು ಸೀನ್ಸ್ಗಳು ಸಖತ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಅನ್ಬೋದು. ಹಾಗೆ ಟ್ರೈಲರಲ್ಲಿ ನನಗೆ ಮೇಜರ್ ಪಾಯಿಂಟ್ಸ್ಗಳು ಇಷ್ಟವಾದವು. ಇನ್ನು ಕೆಲವೊಂದು ಪಾಯಿಂಟ್ಸ್ಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ಬೋದಾಗಿತ್ತು ಅಂತ ಅನಿಸ್ತು. ಆದರೆ ಅದನ್ನೆಲ್ಲ ಮರೆಗಣಿಸೋದು ನಮ್ಮ ಚಿಯಾನ್ ವಿಕ್ರಮ್ ಅವರೇ ಅಂತ ಅನ್ಬೋದು. ಟ್ರೈಲರ್ ರಿವ್ಯೂಗಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಇಲ್ಲ ಈ ರಿವ್ಯೂನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮಗೆ ಆನೆಸ್ಟ್ ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ನನ್ನ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತಂಗೋವ ಸ್ಟೋರಿ ವಿಚಾರಕ್ಕೆ ಬಂದರೆ, ಬ್ರಿಟಿಷರ ಆಡಳಿತ ಸಮಯದಲ್ಲಿ ಆ ಬ್ರಿಟಿಷರು ಹೇಗಾರ ಗೋಲ್ಡ್ನ ಪಡ್ಕೊಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಗೋಲ್ಡ್ ಇರೋ ಜಾಗದೆಲ್ಲ ಹುಡುಕಾಟ ನಡೆಸ್ತಾ ಇರ್ತಾರೆ. ಆದರೆ ಆ ಗೋಲ್ಡ್ನ ಪ್ರೊಟೆಕ್ಟ್ ಮಾಡ್ತಾರೆ ಒಂದು ಟ್ರೈಬಲ್ ಪೀಪಲ್ ಇರ್ತಾರೆ. ಆ ಟ್ರೈಬಲಿಗೆ ನಾಯಕರಾಗಿ ನಮ್ಮ ಚಿಯಾನ್ ವಿಕ್ರಮ್ ಅವರು ಇರ್ತಾರೆ. ಆದರೆ ನಮ್ಮ ಬ್ರಿಟಿಷ್ ಅವರಿಗೆ ಒಂದು ಜಾಗ ಗೊತ್ತಾಗುತ್ತೆ. ಆ ಜಾಗದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಅವರಿಗೆ ಹಲವಾರು ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಆದರೆ ಆ ಜಾಗನ ಒಂದು ಪ್ರೊಟೆಕ್ಟ್ ಮಾಡ್ತಾರೆ, ಒಂದು ಲೇಡಿ ದೇವತೆನ ಇಲ್ಲ ಸ್ಪಿರಿಟ ಏನು ಅನ್ನೋದು ನಮಗೆ ಕನ್ಫ್ಯೂಷನ್ ಕೊಟ್ಟಿಲ್ಲ. ಆದರೆ ಆ ಲೇಡಿಯ ಹೆಸರು ಹೇಳ್ತಾರೆ, ಆರ್ತಿ ಅಂತ ಅವರ ಹೆಸರು. ಆದರೆ ಇವರು ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಾಗಿ ಬರ್ಬೋದಾ, ಒಂದು ಫ್ಲ್ಯಾಶ್ ಬ್ಯಾಕ್ ಆಗಿರ್ಬೋದಾ ಅನ್ನೋದು ನಮ್ಮ ಮೂವಿ ನೋಡಿದ್ಮೇಲೆ ಕನ್ಫರ್ಮ್ ಆಗುತ್ತೆ. ಆದರೆ ಇನ್ನೊಂದು ಇಂಟು ಕೊಟ್ಟಿರ್ತಾರೆ, ಈ ಆರ್ತಿ ಅನ್ನೋ ಒಂದು ಸ್ಪಿರಿಟ್ಟು ನಮ್ಮ ಚಿಯಾನ್ ವಿಕ್ರಮ್ ಅವರ ದೇಹದ ಮೇಲೆ ಬರುತ್ತೆ. ಅದಾದಮೇಲೆ ಎಲ್ಲರನ್ನೂ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಇಂಟೆನ್ಸ್ ಸೀನ್ಸ್ಗಳೆಲ್ಲ ಸಿಕ್ಕಾಬಟ್ಟೆ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಹಾಗೆ ವಿಜುವಲಿ ಸಿಕ್ಕಾಬಟ್ಟೆ ನ್ಯಾಚುರಲ್ ಆಗಿ ರಾ ಆಗಿ ತೆಗೆದಿದ್ರು ಅಂತ ಅನ್ಬೋದು. ಆದರೆ ನನಗೆ ಮೇಜರಾಗಿ ಡಿಸಪಾಯಿಂಟ್ಮೆಂಟ್ ಆಗಿದ್ದು ವಿಚಾರ ಅಂದರೆ, ಆ ಎಫೆಕ್ಟ್ಸ್ ವರ್ಕ್ಗಳು ಎಲ್ಲೆಲ್ಲಿ ಪ್ರಾಣಿಗಳನ್ನೆಲ್ಲ ತೋರಿಸಿದಾರೋ ಅದೆಲ್ಲೂ ಚೆನ್ನಾಗಿ ಅನಿಸಿಲ್ಲ ಅಂತ ಅನ್ಬೋದು. ಇನ್ನೊಂದು ವಿಚಾರ ಅಂದರೆ, ಆ ಲೈಟ್ ಸೆಟ್ಟಿಂಗು ಕೆಲವೊಂದು ಸೀನ್ಸ್ಗಳು ಇನ್ನೂ ಬೆಟರ್ ಆಗಿ ಮಾಡ್ಬೋದಾಗಿತ್ತು. ಓವರಿಂಗ್ ಶ್ಯಾಡೋ ಆಗಿ ಕೆಲವೊಂದು ಸೀನ್ಸ್ಗಳು ಫೀಲ್ ಆದವು ಅಂತ ಅನ್ಬೋದು. ಆದರೆ ಇನ್ನೊಂದು ಮೇಜರ್ ಆಗಿ ಇಷ್ಟ ಆಗಿದೆ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ಆಗಿ ಮಾಡಿದೆ ಅಂತ ಅನ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಹಾಗೆ ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳೆಲ್ಲ ಬ್ಯೂಟಿಫುಲ್ ಆಗಿತ್ತು ಟ್ರೈಲರಲ್ಲಿ ನೋಡ್ತಾ. ಹಾಗೆ ಡೈಲಾಗ್ಸ್ಗಳು ಚೆನ್ನಾಗಿ ಬರ್ಕೊಂಡಿದ್ರು. ಹಾಗೆ ಈ ಟ್ರೈಲರ್ನ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡಿದೆ, ಕನ್ನಡದಲ್ಲೂ ರಿಲೀಸ್ ಮಾಡಿದ್ದಾರೆ. ಚೆನ್ನಾಗಿ ಡೈಲಾಗ್ಸ್ಗಳೆಲ್ಲ ಬ್ರಿಲಿಯಂಟ್ ಆಗಿದ್ವು ಅಂತ ಅನ್ಬೋದು. ಹಾಗೆ ಟ್ರೈಲರ್ ನೋಡೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಏನಿರ್ಬೋದು ಅನ್ನೋದನ್ನು ಒಂದು ಕ್ಯೂರಿಯಾಸಿಟಿನೂ ಬಿಟ್ಟೋಗುತ್ತೆ ಅಂತ ಅನ್ಬೋದು. ನಾನಂತೂ ಟ್ರೈಲರ್ನ ಲಿಟ್ರಲಾಗಿ ಎಂಜಾಯ್ ಮಾಡಿದೆ. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದು ಸತಿ ಚೆಕ್ಔಟ್ ಮಾಡಿ. ನಿಮಗೇನಿಸ್ತು ಟ್ರೈಲರ್ನ ನೋಡಿ ಅನ್ನೋದನ್ನು ಮರಿದೇ ನನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ರಿವ್ಯೂ ನಿಮಗೆ ಆನೆಸ್ಟ್ ಅಂದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂಸ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.